ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಶತಕೋಟಿ ಒಡೆಯ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಶಿವಕುಮಾರ್ ಅವರು ಶತಕೋಟಿ ಒಡೆಯ. ನಾಮಪತ್ರದ ಜೊತೆಗೆ ಡಿಕೆ ಸುರೇಶ್ ಅಫಿಡವಿಟ್ ಸಲ್ಲಿಕೆ. ಡಿಕೆ ಸುರೇಶ್ ಅವರ ಒಟ್ಟು ಆಸ್ತಿಯ ಮೌಲ್ಯ 106 ಕೋಟಿ 71 ಲಕ್ಷ. ಆಸ್ತಿಯ ಮಾರುಕಟ್ಟೆ ಮೌಲ್ಯ 486 ಕೋಟಿ 33 ಲಕ್ಷ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ನಾಮಪತ್ರದ ಜೊತೆಗೆ ಡಿಕೆ ಸುರೇಶ್ ಅವರು ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಅನ್ನೋದು ಇದೀಗ ಗೊತ್ತಾಗಿದೆ, 106 ಕೋಟಿ 71 ಲಕ್ಷ. ಇನ್ನು ಈ ಆಸ್ತಿಯ ಮಾರುಕಟ್ಟೆ ಮೌಲ್ಯ ಎಷ್ಟಿದೆ ಅಂದ್ರೆ 486 ಕೋಟಿ 33 ಲಕ್ಷ. 150 ಕೋಟಿ 6,26,994 ರೂಪಾಯಿ ಸಾಲ. ಪತ್ನಿ ಕಾಲಂ ಮುಂದೆ ವಿಚ್ಛೇದನ ಎಂದು ನಮೂದು ಮಾಡಲಾಗಿದೆ. ಪುತ್ರ ಕೇಶಿನ್ ಸುರೇಶ್ ನನಗೆ ಅವಲಂಬಿತನಲ್ಲ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. 1 ಕೆಜಿ 260 ಗ್ರಾಂ ಚಿನ್ನ ಮತ್ತು ಚಿನ್ನದ ಆಭರಣಗಳು, 4 ಕೆಜಿ 860 ಗ್ರಾಂ ಬೆಳ್ಳಿ ಮತ್ತು ಬೆಳ್ಳಿಯ ವಸ್ತುಗಳು ಇವೆ. ಅವರ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾಮಪತ್ರ ಸಲ್ಲಿಕೆಯ ವೇಳೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಆ ಕೆಲಸವನ್ನ ನಾಮಪತ್ರ ಸಲ್ಲಿಕೆಯ ವೇಳೆ ಡಿಕೆ ಸುರೇಶ್ ಅವರು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ಜೊತೆಗೆ ತಮ್ಮ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಡಿಕೆ ಸುರೇಶ್ ಅವರ ಒಟ್ಟು ಆಸ್ತಿಯ ಮೌಲ್ಯ 106 ಕೋಟಿ 71 ಲಕ್ಷ ರೂಪಾಯಿ. ಆಸ್ತಿಯ ಮಾರುಕಟ್ಟೆ ಮೌಲ್ಯ 486 ಕೋಟಿ 33 ಲಕ್ಷ. 150 ಕೋಟಿ 6,26,994 ರೂಪಾಯಿ ಸಾಲ ಇದೆ ಅನ್ನೋದನ್ನ ಅಫಿಡವಿಟ್ನಲ್ಲಿ ಡಿಕೆ ಸುರೇಶ್ ಅವರು ತೋರಿಸಿದ್ದಾರೆ. ಇವತ್ತು ಶಕ್ತಿ ಪ್ರದರ್ಶನದ ಜೊತೆಗೆ ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಇನ್ನು ಒಂದಷ್ಟು ವಿಚಾರಗಳ ಬಗ್ಗೆ ಅಫಿಡವಿಟ್ನಲ್ಲಿ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಾಗುತ್ತೆ. ಅವರ ಸ್ಥಿರಾಸ್ತಿ ಚರಾಸ್ತಿ ಎಷ್ಟಿದೆ, ಅವರ ಮಕ್ಕಳಿರಬಹುದು ಅಥವಾ ಪತ್ನಿ ಇರಬಹುದು, ಅವರ ಹೆಸರಿನಲ್ಲಿ ಎಷ್ಟು ಆಸ್ತಿ ಇದೆ, ಇದೆಲ್ಲವನ್ನ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಡಿಕೆ ಸುರೇಶ್ ಅವರು ತಮ್ಮ ಪತ್ನಿಯ ಕಾಲಂ ಇರುತ್ತಲ್ಲ ಅದರ ಮುಂದೆ ವಿಚ್ಛೇದನ ಅಂತ ಹೇಳಿ ನಮೂದು ಮಾಡಿದ್ದಾರೆ. ಹಾಗೇನೆ ಪುತ್ರ ಕೇಶಿನ್ ಸುರೇಶ್ ಅವರು ನನಗೆ ಅವಲಂಬಿತನಲ್ಲ, ಆತ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಇನ್ನುಳಿದಂತೆ ಅವರ ಬಳಿ ಚಿನ್ನಾಭರಣ ಬೆಳ್ಳಿ ಆಭರಣಗಳು ಎಷ್ಟಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. 1 ಕೆಜಿ 260 ಗ್ರಾಂ ಚಿನ್ನ ಮತ್ತು ಚಿನ್ನದ ಆಭರಣಗಳು, 4 ಕೆಜಿ 860 ಗ್ರಾಂ ಬೆಳ್ಳಿ ಮತ್ತು ಬೆಳ್ಳಿಯ ವಸ್ತುಗಳು ಇದೆ ಅಂತ ಹೇಳಿ ಸುರೇಶ್ ಅವರು ತಮ್ಮ ಅಫಿಡವಿಟ್ನಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಡಿಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ, ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ಆಗಿದೆ. ಹಾಗೇನೆ ಅವರ ಒಟ್ಟು ಆಸ್ತಿಯ ಮೌಲ್ಯವನ್ನ ಕೂಡ ರಿವೀಲ್ ಮಾಡಿದ್ದಾರೆ. ಏನಿದೆ ಮತ್ತಷ್ಟು ಮಾಹಿತಿ? ಮಧುಶ್ರೀ, ಸಂಪೂರ್ಣ ಆಸ್ತಿಯ ವಿವರವನ್ನು ಇವತ್ತು ಡಿಕೆ ಸುರೇಶ್ ಅವರು ತಮ್ಮ ಒಂದು ಅಫಿಡವಿಟಲ್ಲಿ ಹೇಳಿದ್ದಾರೆ. ಜೊತೆಗೆ ತಮ್ಮ ಮೇಲೆ ಏನೇನು ಕೇಸ್ಗಳಿದೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಫಿಡವಿಟ್ನಲ್ಲಿ. ಇದರಲ್ಲಿ ಮುಖ್ಯವಾಗಿ ಅವರ ಪರ್ಸನಲ್ ವಿವರವನ್ನು, ಅಂದರೆ ಅವರ ಪತ್ನಿ ಅಂದರೆ ವಿಚ್ಛೇದನದ ಬಗ್ಗೆ, ಜೊತೆಗೆ ಅವರ ಪುತ್ರ ಇರೋ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರ ಲಯಬಿಲಿಟಿ ಎಷ್ಟಿದೆ, ಆಸ್ತಿ ಎಷ್ಟಿದೆ, 486 ಕೋಟಿ ವರ್ತ್ ಅವ್ರದ್ದು ಆಸ್ತಿ ಅಸೆಟ್ ಇದೆ. ಅಂದರೆ ಅವರ ಆಸ್ತಿ ಮೌಲ್ಯ 486 ಕೋಟಿ ಮೌಲ್ಯದ್ದಾಗಿರುತ್ತೆ. ಜೊತೆಗೆ ಸುಮಾರು 57 ಕೋಟಿಯನ್ನು ಅವರು ಆದಾಯ ತೆರಿಗೆ ಇಲಾಖೆ ಮತ್ತು BBMP ಆಸ್ತಿ ತೆರಿಗೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಕೊಡಬೇಕಾಗಿರುತ್ತೆ. ಆದರೆ ಅದನ್ನು ಸಂಬಂಧಪಟ್ಟಂತೆ ವಿವಿಧ ಅಥಾರಿಟಿಗಳಲ್ಲಿ ಕೇಸ್ಗಳು ನಡೀತಾ ಇದೆ. ಹೀಗಾಗಿ ಅದು ಬಾಕಿ ಇದೆ, ವಿವಾದಿತ ಅಮೌಂಟ್ ಅದು ಅಂತೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಅವರ ಚಿನ್ನಾಭರಣ, ಜೊತೆಗೆ ಅವರು ಯಾರ್ಯಾರಿಂದ ಲೋನ್ ತೊಗೊಂಡಿದ್ದಾರೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯಾರಿಗೆ ಲೋನ್ ಕೊಟ್ಟಿದ್ದಾರೆ ಅನ್ನೋದ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವ್ರ ತಾಯಿ ಗೌರಮ್ಮ ಅವ್ರಿಗೂ ಕೂಡ 4 ಕೋಟಿ 75 ಲಕ್ಷ, ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ 30 ಕೋಟಿ 8 ಲಕ್ಷ, ಮತ್ತು ಐಶ್ವರ್ಯ DKS ಹೆಗ್ಡೆ ಅವರಿಗೆ 7 ಕೋಟಿ 94 ಲಕ್ಷ. ಹೀಗೆ ಬೇರೆ ಬೇರೆ ಅವ್ರಿಗೂ ಕೂಡ ಅವರು ಸಾಲಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಬೇರೆ ಬೇರೆ ಸಂಸ್ಥೆಗಳಿಂದ ಕೂಡ ಸಾಲಗಳನ್ನು ಪಡ್ಕೊಂಡಿದ್ದಾರೆ. ಹೀಗೆ ತಮ್ಮ ಸಂಪೂರ್ಣ ಒಂದು ಆಸ್ತಿ ವಿವರವನ್ನು ಮತ್ತು ಪರ್ಸ್ನಲ್ ಏನೇನು ಕೇಸ್ಗಳಿದೆ ಮತ್ತು ಯಾರ್ಯಾರು ಡಿಪೆಂಡೆಂಟ್ಸ್ ಇದ್ದಾರೆ ಇದೆಲ್ಲದರ ವಿವರವನ್ನು ಕೊಟ್ಟಿದ್ದಾರೆ. ಆದರೆ ತಮ್ಗೆ ಯಾರೂ ಡಿಪೆಂಡೆಂಟ್ಸ್ ಇಲ್ಲ ಅಂತೇಳಿ ಕೇವಲ ಅವರ ಒಬ್ಬರ ಒಂದು ಆಸ್ತಿ ವಿವರವನ್ನು ಮಾತ್ರ ಇವತ್ತು ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ. ಧನ್ಯವಾದ ರಮೇಶ್, ತಮ್ಮ ಮಾಹಿತಿಗಾಗಿ.